ವರಮಹಾಲಕ್ಷ್ಮಿ ಹಬ್ಬ ಬಂತು, ಮನೆ ಕ್ಲೀನಿಂಗ್ ಮತ್ತು ಯುಗಾದಿ ಹಬ್ಬದಲ್ಲೆಲ್ಲ ಮಾಡಿದ್ದೆ, ಮತ್ತು ಇವಾಗ ಮಾಡಬೇಕು. ಅಯ್ಯೋ ನಮ್ಮಂಥ ಹೆಣ್ಮಕ್ಳುಗಳು, ಮನೇಲಿರೋ ಹೆಣ್ಮಕ್ಳುಗಳು ಬರೀ ಇದೇನೆ. ಮನೇಲಿದ್ದಾಗ ನಾವು ಹೆಂಗೋ ಮಾಡ್ತೀವಿ, ಆಫೀಸ್ಗೆ ಹೋಗೋ ಹೆಣ್ಮಕ್ಳು ಗತಿ ಏನು? ಆಫೀಸಲ್ಲೂ ಕೆಲಸ ಮಾಡಬೇಕು, ಮನೆಯಲ್ಲೂ ಮಾಡಬೇಕು, ಕ್ಲೀನಿಂಗ್ ಮಾಡ್ಕೋಬೇಕು. ಅಯ್ಯೋ ಇವೆಲ್ಲ ಬೇಕಾ ಅನಿಸ್ಬಿಡುತ್ತೆ. ಆದರೂ ಸಮಾಧಾನ ಆಗಲ್ಲ. ಪಾತ್ರೆ ತೊಳಿಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಒಂಥರ ಸಮಾಧಾನ ಆಗೋಲ್ಲ. ಸಿಟಿ ಕಡೆ ಅಂದರೆ ಕ್ಲೀನ್ ಮಾಡೋಕ್ಕೆ ಫೋನ್ ಮಾಡಿದ್ರೆ ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗ್ಬಿಡ್ತಾರೆ. ನಮ್ಮ ಕಡೆ ಆ ಥರ ಎಲ್ಲ ಸಿಗಲ್ಲ. ನಮ್ಮ ಅರ್ಕಲ್ಗೋಡು ಸೈಡು ಕೆಲಸದವ್ರು ಸಿಗೋದೇ ಕಷ್ಟ. ನಾವೆಲ್ಲ ನಮಗೆ ಅನುಕೂಲ ಇಲ್ಲ. ಅದಕ್ಕೆ ನಾವೇ ಮನೆ ಕೆಲಸ ಮಾಡ್ಕೋಬೇಕು. ನಾವು ಮಾಡಿ ಸಾಕಾಗೋಯ್ತು. ಯಾರಿಗೆ ಬೇಕಪ್ಪ ಈ ಜೀವನ ಅನಿಸ್ಬಿಡುತ್ತೆ ಗೈಡ್ಸಲ್ವಾ. ಮನೆಯಲ್ಲಿರೋ ಹೆಣ್ಮಕ್ಳಿಗಂತೂ ಹೇಳ್ತಿರ್ತಾರೆ ಹೊರಗಡೆ, ಅಯ್ಯೋ ಮನೇಲಿರುತ್ತೆ ನಿನಗೇನವ ಕೆಲಸ ಅಂತಾರೆ. ಆದರೆ ಮನೇಲಿ ಇವೆಲ್ಲ ಮಾಡ್ಕೊಂಡು ಗಂಡ ಮಕ್ಕಳು ಮೊಮ್ಮಕ್ಕಳು ಹಳಿದಿರಿಗೆ ಮಕ್ಕಳಿಗೆ ಎಲ್ಲರಿಗೂ ಅಡುಗೆ ಮಾಡಿ ತಿಂಡಿ ಮಾಡಿ. ಹಾಯ್ ಗೈಸ್, ನೋಡಿ ಪಾತ್ರೆ ಎಲ್ಲ ತೊಳೆದಾಯಿತು. ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಫಸ್ಟ್ ಅಡುಗೆ ಮನೆಯದೆಲ್ಲ ತೆಗ್ಬಿಡೋಣ ಅಂತ ತೆಗಿತಾಯಿದ್ವಿ. ನಾಳೆ ಹಾಲು, ರೂಮು, ಡೈನಿಂಗ್ ಹಾಲು, ಬೆಡ್ರೂಮ್ದು ಎಲ್ಲ ತೆಗೆದು ಸ್ಕ್ರೀನೆಲ್ಲ ತೆಗೆದು ವಾಶ್ಗೆ ಹಾಕ್ತೀನಿ. ನೋಡಿ ಇಷ್ಟು ಮಾಡೋ ಅಷ್ಟೊತ್ತಿಗೆ ಸೊಂಟ ಬಿದ್ದು ಐತತ್ಲಾಗೆ, ಸೊಂಟ ನೆಟ್ಟಗಾಯಿತು. ಈಗ ಇದನ್ನು ಜೋಡಿಸೋತ್ತಿಗೆ ಈಗ ತೊಳೆದು ಜೀವ ಹೋಗೈತೆ. ಜೋಡಿಸೋ ಅಷ್ಟೊತ್ತಿಗೆ ಹೋಗಿರೋ ಜೀವ ವಾಪಸ್ ಬಂದುಬಿಡುತ್ತೆ. ನೋಡಿ ಹೆಣ್ಮಕ್ಳ ಪರಿಸ್ಥಿತಿ ಹಿಂಗೆ. ಹಬ್ಬ ಹುಣ್ಣಿಮೆ ಬಂತು ಅಂದರೆ ಮನೆ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ. ಆದರೂ ಮತ್ತು ಗಲೀಜಾಗಿರುತ್ತೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಗೈಸ್ ಗುಡ್ ಮಾರ್ನಿಂಗ್. ಇವತ್ತು ಪಾತ್ರೆ ಎಲ್ಲ ತೊಳೆದ್ವಲ್ಲ, ಅದನ್ನೆಲ್ಲ ಇವಾಗ ಜೋಡ್ಸೋ ಕಾರ್ಯಕ್ರಮ ನಡೀತಾಯಿದೆ. ನೋಡಿ ನನ್ನ ಮೊಮ್ಮಗೆ ಎಷ್ಟು ಹೆಲ್ಪ್ ಮಾಡ್ತೇನೆ. ನನಗೆಲ್ಲವನ್ನು ಒಂದು ಬಟ್ಟೆ ಕೊಟ್ಟಿದ್ದೀನಿ, ಎಲ್ಲ ಒರೆಸ್ತಾ ಇದ್ದಾನೆ. ಕೊಡಜ್ಜಿ ನೀನು ಒಬ್ಬಳೇ ಏನು ಮಾಡ್ತೀನಿ, ನಾನು ಮಾಡ್ತೀನಿ ಅಂತ. ಮತ್ತು ನೆನ್ನೆ ಎಲ್ಲ ನನ್ನ ಮಗಳು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಲು. ಸದ್ಯ ನಾನು ಬಚಾವ್, ಇಲ್ಲ ಅಂದಿದ್ರೆ ಇದೆಲ್ಲ ನಾನು ಮಾಡೋ ಅಷ್ಟರಲ್ಲಿ ಸಾಕಾಗೋಗ್ಬಿಟ್ರೋದು. ನೋಡಿ ನನ್ನ ಮಗಳು, ಎರಡನೇ ಮಗಳು ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಳೆ. ಒಂದೇ ಊರಿಗೆ ಮದುವೆ ಮಾಡಿದ್ದೀನಲ್ಲ, ಆ ಮಗಳು ಬಂದು ಹೆಲ್ಪ್ ಮಾಡಿಕೊಡ್ತಾಳೆ. ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಎಲ್ಲ ಸ್ವಲ್ಪ ಜೋಡಿಸ್ತೀನಿ. ಇವತ್ತೆಲ್ಲ ಜೋಡಿಸ್ಬೇಕು. ನೋಡಿ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ನನ್ನ ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ. ಈಗ ಇದನ್ನೆಲ್ಲ ಜೋಡಿಸಿ ತೋರಿಸ್ತೀನಿ ಯಾವ ಥರ ಜೋಡಿಸಿದ್ದೀನಿ ನಾನು. ಅಡುಗೆ ಮನೆಯ ಯಾವ ಥರ ಇದೆ ನಮ್ಮ ಅಡುಗೆ ಮನೆ. ಫುಲ್ಲೆಲ್ಲ ಕಿಚನ್ ಕ್ಲೀನ್ ಆಗಿದೆ. ಈ ಥರ ಜೋಡಿಸ್ತೀನಿ. ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ತುಂಬ ಇದ್ದು ಎಲ್ಲ ಮೇಲೆ ಕಟ್ಟಾಕ್ಬಿಟ್ಟಿದ್ದೀನಿ. ನೋಡಲ್ಲಿ ಸಜ್ಜೆ ಮೇಲೆ ಹಾಕ್ಬಿಟ್ಟಿದ್ದೀನಿ. ಎಷ್ಟು ಪಾತ್ರೆ ಇದೆ ಅಂದರೆ ತೊಳೆಯೋಕ್ಕೆ ಆಗಲ್ಲ. ಅದಕ್ಕೆ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಅಡುಗೆ ಮನೆಗೆ ಎಷ್ಟು ಬೇಕು ಅಷ್ಟೇ. ಮೊದಲೆಲ್ಲ ಅಡುಗೆ ಮನೆಗೆ ಇಟ್ಕೊಳ್ಳೋದೇ ಒಂದು ಖುಷಿ. ನೋಡಿ ಈ ಥರ ಜೋಡಿಸ್ತೀನಿ. ನೀವು ಯಾವ ಥರ ಜೋಡಿಸಿದ್ರೆ ನಾನೆಲ್ಲ ಸಿಂಪಲಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ ಎಲ್ಲ ಸಕ್ಕರೆ, ಕಾಫಿ ಪುಡಿ ಸ್ವಲ್ಪ ಇಲ್ಲಿಟ್ಕೊಂಡಿದ್ದೀನಿ. ಯಾಕೆಂದರೆ ಒಗ್ಗರಣೆ ಹಾಕ್ಬಾರೆ ಕೈ ಸಿಗಲಿ ಅಂತ. ನಾನು ಒಗ್ಗರಣೆ ಡಬ್ಬಿ ಆ ಥರ ಏನೋ ಇಟ್ಕೊಂಡಿದ್ದೆ. ನನಗೆ ಅದೆಲ್ಲ ಇಷ್ಟ ಆಗಲಿಲ್ಲ. ಅದಕ್ಕೆ ಈ ಥರನೇ ಇಟ್ಕೊಂಡು ನೋಡೋಕ್ಕೂ ಚೆನ್ನಾಗಿರುತ್ತೆ. ಬೇಗ ನಾನು ಹಿಂಗೆ ತಗೊಂಡು ಹಿಂಗೆ ಒಗ್ಗರಣೆ ಹಾಕ್ಬೋದು ಅಂತ. ಮತ್ತು ಜಾಸ್ತಿ ಇರೋದು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಇರೋದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ನೋಡಿ ಈ ಥರ ಮಾಡಿದ್ದು ಸಕ್ಕರೆ ಮತ್ತು ಕಾಫಿ ಪುಡಿ.